ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವುದಾದ್ರು ಒಂದು ಕುಕ್ಕಿಂಗ್ ವೀಡಿಯೋ ಹಾಕ್ತಾಯಿರೋದು. ಏನು ನಮ್ಮ ಅಮ್ಮಂಗೋಸ್ಕರ ಪಾಸ್ತಾ ಮಾಡ್ತಾಯಿದ್ದೀನಿ ನಾನು ಇವತ್ತು ನನ್ನ ವ್ಲಾಗಲ್ಲಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಸಿರಿ ಈಸ್ ದೇರ್. ಫ್ಲ್ಯಾಶ್ ಲೈಟಲ್ಲಿ ಬೆಕ್ಕಿನ ಕಣ್ಣನ್ನು ನೋಡಿದ್ರೆ ಭಯ ಆಗುತ್ತೆ ಗೈಸ್. ನೋಡ್ರಿ, ಶಿವಿ 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 ಶಿವಿ. ಶಿವಿ ಟರ್ನ್, ಶಿವಿ ಟರ್ನ್ ಟರ್ನ್ ಟರ್ನ್. ತಿರುಗಿ. ಹಂಗೆ ಗುಡ್ ಗರ್ಲ್. ಆ ಕಡೆ ತಿರುಗು, ಆ ಕಡೆ ತಿರುಗು. ಹಂಗೆ ಈ ಕಡೆ. ಸಿಬಿ ಈ ಕಡೆ, ಈ ಕಡೆ ತಿರುಗು. ಈ ಕಡೆ ಒಂದೇ ಒಂದು ಸರಿ, ಒಂದೇ ಒಂದು ಸರಿ. ಹಿಂಗೆ ತಿರುಗು, ಹಿಂಗೆ ಟರ್ನ್ ಆಗು. ಒಂದೇ ಒಂದು ಸರಿ ಬಿಕ್ಕಿ ಕೊಡ್ತೀನಿ ಹೇಳಿ. ಟರ್ನ್ ಆಗು ಒಂದ್ಸರಿ, ಹಿಂಗೆ ಹಿಂಗೆ ಈ ಕಡೆ ಟರ್ನ್ ಆಗು. ಸರಿ ನೋಡಿ ಗೈಸ್, ನನ್ನ ಮಾನ ಮರ್ಯಾದೆ ಎಲ್ಲ ಕಳೀತಾಳೆ ಇವಳು. ನನ್ನ ಮಾನ ಮರ್ಯಾದೆನೇ ಕಳೀತಾಳೆ ಗೈಸ್ ಇವಳು. ಫಸ್ಟು ಹೋಗಿ ಫ್ರೆಶ್ ಅಪ್ ಆಗಿಬಿಡ್ಬೇಕು. 2-3 ದಿವಸದಿಂದ ಕೆಲಸ ಮಾಡ್ದಲೇ ಇರೋದಕ್ಕೆ ಇವತ್ತು ಕೆಲಸ ಮಾಡಿದೆ ಗಾರ್ಮೆಂಟ್ಸಲ್ಲಿ. ಕಾಲೆಲ್ಲ ನೋವ್ತಾಯಿತ್ತು, ಅಲೆಲೆಲ್ಲಿಗೆ ಮಾರಣಿ. ಫೋನ್ ಅಲ್ಲೇ ಚಾರ್ಜ್ಗೆ ಹಾಕಿದ್ದೀನಿ ಗೈಸ್. ಅಲ್ಲೇ 38% ಆಯ್ತು ಅಷ್ಟೇ ಚಾರ್ಜಲ್ಲಿ ನನ್ನ ಫೋನಲ್ಲಿ. ಈಗ ಚಾರ್ಜ್ಗೆ ಹಾಕ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡ್ಬಿಡ್ತೀನಿ. ತರಕಾರಿ ಹೆಚ್ಕೊಂಬಿಟ್ಟು ಆಮೇಲೆ ನಿಮಗೆಲ್ಲ ಶೋ ಮಾಡ್ತೀನಿ ನಾನು ಒಂದೊಂದಾಗಿ ಏನೇನು ಹಾಕ್ತೀನಿ, ನಾನು ಯಾವ್ಯಾವ ರೀತಿ ಎಷ್ಟೆಷ್ಟು ಸಾಸ್ ಹಾಕ್ತೀನಿ ಅಂತ. ಫಸ್ಟು ನನ್ನ ಮೊಬೈಲಲ್ಲಿ ಚಾರ್ಜ್ ಆಗಲಿ, ಬೇಗ ಚಾರ್ಜ್ ಆಗುತ್ತೆ ನನ್ನ ಮೊಬೈಲ್. ಪಾಸ್ತಾಗೆ ನೀರಿಟ್ಟಿದ್ದೀವಿ. ನಾನು ಎಲೆಕೋಸು ಎಲ್ಲ ಹಾಕ್ತೀನಿ. ತರಕಾರಿ ಬೇಯಿಸಲ್ಲ, ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದೇನಕ್ಕೆ ಅಂದರೆ ಪಾಸ್ತಾ ಬೆಂದಾಗ ಒಳ್ಳೆ ಮುದ್ದೆ ಥರ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೇನೆ ಪಾಸ್ತಾಗೆ ಬೇಯಕ್ಕೆ ನೀರು ಹಾಕಿದಾಗ ಎಣ್ಣೆ ಹಾಕಬೇಕು. ಅದಕ್ಕೆ ನಾವು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀವಿ. ಇಷ್ಟು ಪಾಸ್ತಾನ ನಾನೀಗ ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯಿಸ್ಕೊಂಡ್ಮೇಲೆ ಡಬಲ್ಡ್ ಆಗುತ್ತೆ, ಅದಕ್ಕೆ ನಾನು ಇದು ತಪ್ಪೆ ಚಿಕ್ಕದಾಯ್ತು. ಟ್ರೈಪಾಡಿಗೆ ಫೋನ್ ಹಾಕ್ಕೊಂಡಿದ್ದೀನಿ, ಪಾಸ್ತಾ ಮಾಡ್ತಾ ಇದ್ದೀನಿ. ಈಗ ಬಾಯ್ಲ್ ಆಗ್ತಾ ಇತ್ತು. ನಮ್ಮಮ್ಮ ಟಿವಿ ಈಗಲೇ ಹಾಕಿದ್ರು. ಇಲ್ಲಿ ಎಲೆಕೋಸು ಇದೆಲ್ಲ ರೆಡಿ ಮಾಡಿದ್ದೀನಿ. ಇದು ಯಾವ ಥರ ತಂದರೆ ನಮ್ಮಮ್ಮ ಎಲೆಕೋಸನ್ನ ಯಾವತ್ತೂ ಇದ್ರೂ ಫುಲ್ಲು ಹೆಚ್ಚಿಬಿಟ್ಟು ನೀವು ಆಮೇಲೆ ತೊಳೆಯೋಕೆ ಹೋಗ್ರಿ ಗೈಸ್. ಮುಂಚೆನೇ ತೊಳೆದ್ಬಿಟ್ಟು ಆಮೇಲೆ ಇದು ಮಾಡೋಕ್ಕಾಗಲ್ಲ. ಎಲೆಕೋಸು ಏನಂದರೆ ಇದು ಎಲೆ ಇರುತ್ತಲ್ವ, ಕ್ಲೀನಾಗಿ ಆಗೋಲ್ಲ. ಇಲ್ಲಿ 2 ಟೇಬಲ್ ಸ್ಪೂನ್ ಗರಂ ಮಸಾಲ, 3 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದೀನಿ. ಇದ್ರ ಕೆಳಗಡೆ ಇದನ್ನು ಈ ಥರ ತೊಳಿಬೇಕು. ಫೋನ್ ಇಟ್ಕೊಂಡಿದ್ದೀನಲ್ಲ, ನಮ್ಮಮ್ಮ ಬಿಗ್ ಬಾಸ್ ಹಾಕೊಂಡು ಕೂತವ್ರೆ. ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ, ಯಾಕಂದ್ರೆ ಅವರು ಟಯರ್ಡ್ ಆಗಿರ್ತಾರೆ ಕೆಳಗಡೆ ಮಾಡಿ ಪಾಪ. ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್ ಇಲ್ಲಿದೆ, ಎಲೆಕೋಸು ಇದು ಇದೆ, ಮತ್ತು ಇದೇನೇನೆಂದರೆ ರೆಡ್ ಚಿಲ್ಲಿ ಮಸಾಲ, ಇದೇನಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಮ್ಸು, ಗ್ರೀನ್ ಚಿಲ್ಲಿ ಮಸಾಲ, ಗ್ರೀನ್ ಚಿಲ್ಲಿ ಸಾಸು. ಇಷ್ಟನ್ನೇ ಬಳಸಿ ನಾನು ಪಾಸ್ತಾನ ಮಾಡ್ತೀನಿ. ಇದು ಪಾಸ್ತಾ ಬಾಯ್ಲ್ ಆಗ್ತೈತೆ. ನಮ್ಮ ಅಪ್ಪಾಜಿ ಪಾಸ್ತಾ ತಿನ್ನಲ್ಲ, ಅದಕ್ಕೇನೆ ಅವರಿಗೆ ಅನ್ನ ಮತ್ತು ಸಾರಿದೆ. ಇದು ನಮ್ಮ 3 ಜನಕ್ಕೆ. ನಮ್ಮ ಅಣ್ಣಂಗೆ ಹುಷಾರಿಲ್ಲ ಗೈಸ್ ಪಾಪ. ನಮ್ಮಮ್ಮ ಇದು ಬಾಯ್ಲ್ ಆಗಲಿ, ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಲಿ, ಅದು ಶೈನಿ ಏನಂದರೆ ಆಯಿಲ್ ಹಾಕಿರ್ತೀವಲ್ಲ, ಅದಕ್ಕೆ ಶೈನಿ ಇರುತ್ತೆ. ಸ್ವಲ್ಪ ಉರಿ ಸಣ್ಣ ಮಾಡೋಣ, ಮೀಡಿಯಮ್ ಸ್ಲಿಮ್ಮಲ್ಲಿ ಇಡೋಣ. ನೋಡ್ರಿ, ಕುದುರೆ ಹುಳನ ಅಯ್ಯೋ ಅನ್ಸ್ಬಿಟ್ಲು ಹೇಳು. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಆಗ್ತಿಲ್ಲ ಕುದುರೆ ಹುಳ ಜೊತೆ. ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ನಮ್ಮಮ್ಮಿ ಬಿಗ್ ಬಾಸ್ ಫ್ಯಾನ್ ಆಗ್ಬಿಟ್ಟವ್ರು ಇವತ್ತು. ಅಮ್ಮ
ಯಾರು ಸಪೋರ್ಟ್ ಮಾಡ್ತೀಯ ಯಾರಿಗೆ ಈ ಸರಿ ಬಿಗ್ ಬಾಸ್ಗೆ? ಒಂದ್ ನಿಮಿಷ. ಯಾರು ಚೆನ್ನಾಗ್ ಆಡ್ತಾರ ಅವರಿಗೆ, ಯಾರಾಗ್ಲಿ. ಯಾರು ಇಷ್ಟ? ನಾನೇನ್ ಸರಿಗ್ ನೋಡ್ಲಿಲ್ಲ, ಸ್ವಲ್ಪ ನೋಡ್ದೆ ಅಷ್ಟೇ, ಗೊತ್ತಿಲ್ಲ. ಇವತ್ತಿಂದ ನೋಡ್ತಾ ಇದ್ದೀನಿ. ಯಾರು ಚೆನ್ನಾಗ್ ಆಡ್ತಾರ ಅವರಿಗೆ. ನಮ್ಮಮ್ಮ ನೆನೆ ಬಿಗ್ ಬಾಸ್ ಕ್ಲೀನ್ ಆಗಿ ನೋಡ್ಲಿಲ್ಲ, ನಾನು ನೋಡ್ಲಿಲ್ಲ. ನಮ್ಮಪ್ಪ ಒಬ್ರೇ ನೋಡಿದ್ ಬಿಗ್ ಬಾಸ್ ಓಪನಿಂಗು. ನಾನು ಯಾರು ಯಾರದು ಅದೇ ಇವ್ರು ಬಂದ್ರು ಗೊತ್ತಾ, ಮಂಜು ಮ್ಯಾಮ್, ಅಷ್ಟೇ ನೋಡಿದ್ದು. ಅದಕ್ಕಿಂತ ಮುಂಚೆ ನಾನು ನೋಡಕ್ ಹೋಗ್ಲಿಲ್ಲ, ಅಷ್ಟೇ ನೋಡಿದ್ ನಾನು. ಇವಾಗ ನಾನು ಪಾಸ್ತಾ ನೋಡಿ ಕುಕ್ ಆಯ್ತು. ಇವಾಗ ಇದನ್ನ ಫುಲ್ ನಾವು ಡ್ರೈ ಮಾಡಿ ನೀರು ಅದು ಬಾಯ್ಲ್ ಆದ್ಮೇಲೆ ಕಮ್ಮಿ ಆಗ್ಬಿಡುತ್ತಲ್ಲ, ಅವಾಗ ಈ ಥರ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಏನೋ ಅಂಟ್ಕೊಂಡ್ಬಿಟ್ಟೈತೆ ಅಂತ ಬೇಜಾರಾಗ್ಬೇಡ್ರಿ, ಇದನ್ನ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಬೋದು. ಒಬ್ಬೊಬ್ರು ಬೇಯಿಸಲ್ಲ, ಡ್ರೈನ ಫ್ರೈ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದು ನನ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಮ್ಮ ಮನೇಲಿ ನನಗೂ ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೇನೆ ನಾವು ಜಾಸ್ತಿ ಅದನ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದನ್ನ ವಾಶಿಗೆ ಹಾಕ್ಬಿಡಿ. ಈಗ ಇದು ಉರಿ ಜಾಸ್ತಿ ಮಾಡಿಕೊಂಡು ಮಾಡಬೇಕದು, ಫ್ಲೇಮ್ ಜಾಸ್ತಿ ಮಾಡಬೇಕು. ನಾನು ಫುಲ್ಲು ಕನ್ನಡ ಹೋಗ್ಬಿಡ್ತೀನಿ ಅದಂತೂ, ಮಾತಾಡ್ತಾ ಉರಿ ಜಾಸ್ತಿ ಮಾಡಿದ್ಮೇಲೆ ಎಣ್ಣೆ ಇದು ಎಷ್ಟೈತೆ ಗೊತ್ತಿಲ್ಲ, ಅಷ್ಟು ಹಾಕ್ಬಿಡ್ಬೇಕು. ಇನ್ನೂ ಜಾಸ್ತಿ ಎಣ್ಣೆ ಬೇಕು ಗೈಸ್ ಇದಕ್ಕೆ. ಪಾಸ್ತಾಗ ಮಾತ್ರ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನಾನಿಲ್ಲಿ ಎಷ್ಟು ಹಾಕಿದ್ದೀನಿ, 100 ml ಹಾಕಿದ್ದೀನಿ ಅನ್ಸುತ್ತೆ ಆಯಿಲ್ ಇಲ್ಲಿ. ಅಲ್ಲ 10 ml, 100 ml ಅಂತ ಇದ್ದೀನಿ, 10 ml ಆಯಿಲ್ ಹಾಕಿದ್ದೀನಿ ನಾನು ಇಲ್ಲಿ. ಇದಕ್ಕೆ ನಾವು ಫಸ್ಟು ಸ್ವಲ್ಪ ಅದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಿಮಗೆ ಡೈರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ಅಂದರೆ ಅಷ್ಟೇ ಹಾಕ್ಬೋದು, ಇಲ್ಲಾಂದರೆ ಟೇಬಲ್ ಸ್ಪೂನ್ ಅಳತೆ ಹಾಕಬೇಕು. ನನಗೆ ಡೈರೆಕ್ಟಾಗಿ ಅಳತೆ ಗೊತ್ತು ಇದಕ್ಕೆ ಎಷ್ಟು ಬೇಕು ಅಂತ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಇದು ಬೇಕೇನಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಡ್ಬೇಕು. ಇದು ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಿ, ಆಯಿತಾ. ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ಎಲೆಕೋಸು ಹಾಕ್ತಾ ಇದ್ದೀನಿ ಇದಕ್ಕೆ. ಎಲೆಕೋಸನ್ನ ನಾವು ಆಮೇಲೆ ತೊಳೆದಿರೋದ್ರಿಂದ ಅದ್ರಲ್ಲಿ ನೀರಿರುತ್ತೆ. ಮತ್ತು ಎಲೆಕೋಸನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದ್ರ ಹಸಿ ಟೇಸ್ಟ್ ಎಲ್ಲ ಹೋಗ್ಬಿಡ್ಬೇಕು. ನನಗಂತೂ ಇಷ್ಟನೇ ಆಗಲ್ಲ ಅದು ಎಲೆಕೋಸು ಹಸಿ ಟೇಸ್ಟು. ಆಫ್ಟರ್ ಇಟ್ರಲ್ಲಿ ಏನಿದೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಎಷ್ಟು ಜಾಸ್ತಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಇದು ಎಲೆಕೋಸು. ಎಣ್ಣೆಲಿ ಜಾಸ್ತಿ ಫ್ರೈ ಮಾಡಬೇಕು. ಇದು ತರಕಾರಿಗಳಿಗೋಸ್ಕರನೇ ಜಾಸ್ತಿ ಎಣ್ಣೆ ಬೇಕು ಇದಕ್ಕೆ. ನಾನು ಪಾಸ್ತಾಗೆ ಈ ಎಲೆಕೋಸು ಜೊತೆನೆ ಕೆಲವರು ತರಕಾರಿನ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಮೊಬೈಲ್ ಅಂದರೆ ನಮಗೆ ನನ್ನ ಓನ್ ಮೊಬೈಲ್ ಅಂತ ಸಿಕ್ತಲ್ಲ, ಆಗಲೇ ನಾನು ಎಡಿಟಿಂಗು ಈ ಥರ ಎಡಿಟ್ ಮಾಡೋದು ನಾನು ಯೂಟ್ಯೂಬಲ್ಲೇ ಕಲಿತು ಯೂಟ್ಯೂಬಲ್ಲೇ ಎಡಿಟ್ ಮಾಡಿ ಬ್ಲಾಗ್ ಹಾಕ್ತಾ ಇರೋದು. ತಮ್ಲೈನ್ ಕೂಡ ನನಗೆ ಸ್ಟಾರ್ಟಿಂಗಲ್ಲೆಲ್ಲ ಹಾಕಕ್ಕೆ ಬಂದಿಲ್ಲ, ಈಗೀಗ ನಾನು ಹಾಕ್ತಾ ಇರೋದು. ಏನೋ ಕಿತಾಪತಿ ಮಾಡಿದ್ವಿ ಸೀಬಿ ಆಚೆಗಡೆ, ಏನಂತ ಹೋಗ್ಬಾರ್ದು. ಇದು ತರಕಾರಿ ಈಗ ಎಣ್ಣೆಲಿ ಫ್ರೈ ಆಗೋಕ್ಕೆ ಇಡಬೇಕು. ಇದಾಗಿ ಕ್ಲೀನಾಗಿ ಕೂತ್ಕೊಂತ ಇಲ್ಲ. ಈಗ ಇದೆಲ್ಲ ಈ ಸ್ಪೈಸಸ್ ಹಾಕ್ಬಿಟ್ಟಿದ್ರು ಒಳಗಡೆಗೆ. ಸ್ಪೈಸಸ್ಸು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಸ್ಪೈಸಸ್ದು. ನಮ್ಮಣ್ಣ ಹಾಸ್ಪಿಟಲ್ಗೆ ಹೋಗಿದ್ದಾನೆ ಸ್ವಲ್ಪ. ಸ್ಪೈಸಸ್ ಎಲ್ಲ ಬೇರೆ ಟೈಮ್ಗೆ ನಾವು ಇದಕ್ಕೆ
1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಮಸಾಲ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಮಸಾಲ, ಸಾರಿ ಅದು ಗ್ರೀನ್ ಚಿಲ್ಲಿ ಮಸಾಲ, 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕಿ ಪಾಸ್ತಾ ಅದು ಮುದ್ದೆ ಥರ ಆಗೋಯ್ತು. ತುಂಬ ಹೊತ್ತಾಯಿತು ನಾನು ಅದನ್ನು ಮಾಡಿದ್ದು. ನೀವು ಹೇಳ್ತಾರೆ ಶಟ್ ಉಪ್ಪೇ ಹಾಕಿಲ್ಲ ತರಕಾರಿ ಬೇಯಿಸಿದ್ರೆ. ಇದು ಮಿಕ್ಸ್ ಮಾಡೋಣ ಫಸ್ಟು. ಕೈ ಸುಟ್ಕೊಂಡೆ. ಉಪ್ಪು ಹಾಕಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಉಪ್ಪು ಏನಂತ ಗೊತ್ತಿಲ್ಲ, ಸಾಸಲ್ಲೆಲ್ಲ ಉಪ್ಪಿರುತ್ತೆ. ಆದರೆ ಏನು ನನ್ನ ಕೈಯಲ್ಲಿ ಉಪ್ಪು ಖಾರ ಎರಡೂ ಜಾಸ್ತಿ ಆಗಲ್ಲ ಗೈಸ್, ಪರ್ಫೆಕ್ಟಾಗೂ ಇರಲ್ಲ. ನಾನು ಒಂದೊಂದು ಸರಿ ಸಕ್ಕತ್ತಾಗಿರುತ್ತೆ, ಒಂದೊಂದು ಸರಿ ಕೆಟ್ಟದಾಗಿರುತ್ತೆ. ನೋಡಿ ಸೌಂಡ್ ನಿಮಗೆ ಬರ್ತಿರ್ಬೇಕು, ಮಾವು 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 ಅಂತ. ಅಲ್ಲೇ ನನ್ನ ಹತ್ರ ಕಾಲ ಹತ್ರ ಬಂದು ಕೂತಿದ್ದಾಳೆ ಹೇಳಿ. ನಮ್ಮಮ್ಮ ನನಗೆ ಕಾಕ್ರೋಚ್ ಅವ್ರು ತುಂಬ ಇಷ್ಟ ಆದರು. ಐ ಲೈಕ್ ಹಿಸ್ ಆ್ಯಟಿಟ್ಯೂಡ್. ನೋಡಿ ಇದು ಫ್ರೈ ಆಗಿದೆ, ಅಲ್ಲ ಹಿಡಿತಿದೆ ಅದು ಇಷ್ಟ ಗೈಸ್. ಮನೆ ಪರಿಸ್ಥಿತಿ ನೋಡ್ರಿ, ಎಲ್ಲ ಅಂಡ್ಬಿಟ್ಟಿರ್ತೀನಿ. ನೋಡ್ರಿ ಚಾರ್ಜರ್ ಇಲ್ಲೇ ಇರುತ್ತೆ, ಬೈಕ್ ಸೆಟ್ ಇಲ್ಲೇ ಇರುತ್ತೆ, ಎಲ್ಲ ಅಂಡ್ಬಿಟ್ಟಿರ್ತೀನಿ ನಾನು. ಅವಳ ಆಚೆಯಿಂದ ಒಳಗೂ ಎತ್ಕೊಂಬರೋದು, ಒಳಗಿಂದ ಆಚೆ ಎತ್ಕೊಂಡು ಹೋಗೋದು, ಇಷ್ಟೇ ಕೈಸೋಳು ಕಲ್ತಿರೋದು. ಇವಾಗ ಇದನ್ನ ಕ್ಲೀನ್ ಮಾಡ್ಬಿಟ್ಟು ನಿಮ್ಗೆ ಅಡುಗೆ ಮನೆ ಲುಕ್ ತೋರಿಸಿ ಆಮೇಲೆ ಎಲ್ಲ ಅಮ್ಮನ ಕೈಲೇ ಕ್ಲೀನ್ ಮಾಡಿಸ್ಬಿಟ್ಟು ಅನ್ಕೊಂಬಿಡ್ರಿ. ಮಾಡಿದ ಮಗ ತುಂಬಾ ದಿವಸ ಆಗಿತ್ತು, ಇವತ್ತು ಮಾಡಿದಾನೆ, ಚೆನ್ನಾಗೈತೆ. ನಾನು ಮಾಡೋದು ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ, ಗ್ರೇವಿ ಇದು ಪಾಸ್ತಾ. ನಮ್ಮಮ್ಮ ಹೊಗ್ಳುಬಿಟ್ರೆ ಸಾಕು, ನಮ್ಮಮ್ಮ ಹೊಗಳಿದ್ರಲ್ಲ ಅಷ್ಟು ಸಾಕು ನನಗೀಗ. ಈಗ ನಾನು ತಿಂದ್ಬಿಟ್ಟು ಈ ವ್ಲಾಗ್ನ ಎಡಿಟ್ ಮಾಡಬೇಕು. ಈಗ ಸ್ಪೂನ್ ದೊಡ್ಡದಂತೆ ಗೈಸ್. ಇವಳು ನೋಡ್ರಿ, ನಮ್ಮಮ್ಮಗೆ ನೆಮ್ಮದಿಯಾಗಿ ತಿನ್ನಕ್ಕೆ ಬಿಡಲ್ಲ ಗೈಸ್. ಇವಳು ಒದೆ ಕೊಡ್ಬೇಕು ಇವಳಿಗೆ. ಸ್ಪೂನ್ ಬೇರೆ ಕೊಡೋಣ ನಮ್ಮಮ್ಮಗೆ. ಅವಳಿಗೆ ಹೊಡಿಬೇಕು, ಒದೆ ಹೊಡಿಬೇಕು ಅವಳಿಗೆ, ಸೀದಿಗೆ. ನೋಡ್ರಿ ಅವಳೆಲ್ಲ ಅಂಟಾಳೆ, ನಮ್ಮಮ್ಮ ತಟ್ಟಾಗಿ ಕೆಳಗೆ ಹಾಕ್ತಾರೆ. ಆಮೇಲೆ ನಾವು ಕ್ಲೀನ್ ಮಾಡಬೇಕು ಅವ್ಳು ಮಾಡೋದನ್ನೆಲ್ಲ. ಏನು ಕಾರು ಈ ಮನೇಲಿ ಲಿಯೋ ಮತ್ತು ಸಿ ಬಿ ಇಬ್ಬರು ಇರೋದು ನನ್ನಿಂದನೇ ಗೈಸ್. ಆದರೆ ಒದೆತಿ ಕೊಡೋದು ನಾನೇ ಜಾಸ್ತಿ, ಮುದ್ದಾಡೋದು ನಾನು ಜಾಸ್ತಿ. ಅವ್ರಿಬ್ಬರು ಲಿಯೋನ ನಾನು ನನ್ನ ಮಗ ಅಂದ್ಕೊಂಡು ಓಡಾಡ್ತೀನಿ. ಸಿ ಬಿನ ನಾನು ಜಾಸ್ತಿ ಇಷ್ಟಪಡಲ್ಲ, ಯಾಕಂದರೆ ಅವಳನ್ನ ಮನೆಯವರೆಲ್ಲ ಮುದ್ದು ಮಾಡ್ತಾರೆ. ಲಿಯೋಗೆ ಜಾಸ್ತಿ ಮುದ್ದು ಮಾಡೋದು ನಾನು ಒಬ್ಬನೇ, ಅದಕ್ಕೇನೆ. ಇಷ್ಟ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕೆಳಗಿದೆ, ಸಬ್ಸ್ಕ್ರೈಬ್ ಬರೀ ಮಾಡ್ತಾಯಿದ್ದೀರಾ. ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಪ್ರೆಸ್ ಮಾಡಿ. ನಮ್ಮಮ್ಮ ಬ್ರಹ್ಮಗಂಟು ಬಿಡಲ್ಲ, ಬ್ರಹ್ಮಗಂಟು ನೋಡ್ತಾರೆ. ನಮ್ಮಮ್ಮ ಸೀರಿಯಲ್ಗೆ ಅಡಿಟ್ ಆಗಿಬಿಟ್ಟವ್ರೆ, ಯಾಕೋ ಫೇಸ್ಬುಕ್ ಡೌನ್ಲೋಡ್ ಮಾಡ್ಕೊಟ್ಟ ಮೇಲಿಂದ ಎಲ್ಲ ಚಿಕ್ಕದಾಗಿ ನೋಡಿಬಿಡ್ತಾರೆ. ಆಮೇಲೆ ಫುಲ್ಲು ಎಪಿಸೋಡ್ಸ್ಗಳು ಬಂದುಬಿಟ್ಟು ಮನೇಲಿ ನೋಡ್ತಾರೆ ಗೈಸ್. ಇವಾಗ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಸ್ಪೈಸಿ ಆಗಿಬಿಟ್ಟೈತೆ ಗೈಸ್ ನನಗೆ. ನಮ್ಮಮ್ಮ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತಾರೆ, ಅವ್ರಿಗೆ ಸರಿ ಹೋಯ್ತಿಲ್ಲ. ಅಲ್ಲಿ ಅಷ್ಟು ಖಾರ ತಿನ್ನಲ್ಲ, ಕಮ್ಮಿ ಖಾರ ತಿನ್ನೋದು. ಖಾರ ಆಗಿಬಿಟ್ಟೈತೆ. ಖಾರ ಜಾಸ್ತಿ ಆಗೋಯ್ತು. ಸಾಸ್ ಹಾಕ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂತ.
ಈಗ ಆಸೆ ಸೀರಿಯಲಲ್ಲಿ ಏನು ಬರ್ತೈತೆ ಅಂದರೆ ಮನೋಜ್ ಅನ್ನೋ ಕ್ಯಾರೆಕ್ಟ್ರ್ ಮತ್ತು ರೋಹಿಣಿ ಅನ್ನೋ ಕ್ಯಾರೆಕ್ಟ್ರ್ ಗಂಡ ಹೆಂಡ್ತಿ ಇರ್ತಾರೆ. ಅದರಲ್ಲಿ ರೋಹಿಣಿಯವರು ಮನೋಜ್ ಅವ್ರಿಗೆ ಮೋಸ ಮಾಡಿರ್ತಾರೆ ಅಂದ್ಬಿಟ್ಟು ಮನೋಜ್ ಅವ್ರ ಅಮ್ಮ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟಿರ್ತಾರೆ. ಈಗ ಮನೋಜಿನ ಪರಿಸ್ಥಿತಿ ಹೆಂಗೈತೆ ಅಂತ ನಾನು ನಮ್ಮಮ್ಮಂಗೆ ಹೇಳ್ತಾ ಇದ್ದೆ. ಹೆಂಗೈತಮ್ಮ? ಅಲ್ಲ, ಅದೇ ನ್ಯೂಸಲ್ಲಿ ಬರುತ್ತಲ್ಲ, ಲೀಲಾ ಬಂದ್ಬಿಡು ಲೀಲಾ ಆ ಥರ ಇವಾಗ ಮನೋಜ್ ಕ್ಯಾರೆಕ್ಟ್ರು ಬಂದ್ಬಿಟ್ಟು ರೋಹಿಣಿ ಬಂದ್ಬಿಡು, ರೋಹಿಣಿ ಬಂದ್ಬಿಡು ಚಿನ್ನು ಬಂದ್ಬಿಡು ಅಂತ ನಮ್ಮ ಅಮ್ಮನೇ ಸ್ವಲ್ಪ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಗೈಸ್. खत्म, बाय बाय, टाटा, गुड बाय, गया.